ನಮ್ಮಮ್ಮಗೆ ಹೇಳ್ತೀನಿ, ಒಂದೆರಡು ದಿನ ಹೋಗೋದೇ ಇಲ್ಲ, ಸುಮ್ಮನೆ ಇಲ್ಲೇ ಇರ್ತೀನಿ. ಅವ್ರು ಹೋಗೋವರೆಗೂ 4 ಜನಕ್ಕೂ ಯಾರು ಬೇಸಾಕ್ತಾರೆ. ನಮ್ಮ ಅಮ್ಮನೂ ಇಲ್ಲೇ ಬರುತ್ತೆ. ಎಲ್ಲರೂ 4 ಜನ ಅವಳಿಗಳು ಹೆಂಡ್ತಿರು ಬಂದರೆ ಅವರು ಎಲ್ಲ ಬರ್ತಾರೆ. ಅವ್ರಿಗೂ ಕರೆಸ್ಕೊಂಬತ್ತ ಮತ್ತೆ ಬರ್ರಪ್ಪ ನೀವು ಬರ್ರಪ್ಪ ಅಂತ. ನಮ್ಮ ಅಜ್ಜಿ ಸುಮ್ಕಿರಲ್ಲ, ನಮ್ಮ ಅಜ್ಜಿನೂ ಸುಮ್ಕಿರಲ್ಲ, ನಮ್ಮ ಅತ್ತೆನೂ ಹಂಗೇನೆ. ಬರ್ರಿ ನೀವು ಬರ್ರಿ ಅಂತ ನಮ್ಮ ಅತ್ತೆನೂ ಕರೆಸ್ಕೊಂಬತ್ತೆ. ಎಲ್ಲರೂ ಬಂದರೆ ಹುಡುಗರು ಬೇರೆ, ಯಪ್ಪ ಬೇಡ. ಇವಾಗಂತೂ ಬೇಸಿಗೆ ಹತ್ಕೊಂಡು ರಜೆ ಬಿಟ್ಬಿಡುತ್ತೆ. ಬೇಸಿಗೆ ರಜೆ ವರ್ಷ ತಕೊಂಡು ಮಗಳು ಎಲ್ಲರೂ ಇಲ್ಲೇ ಇರ್ತಾರೆ. ಇನ್ನು ಇವರು 2 ತಿಂಗಳು ರಜೆ ಮುಗಿಯೋತಕ್ಕ ಹೋಗಲ್ಲ. ದೀಕ್ಷಕರು ಅವರು ಇಲ್ಲೇನಿ. ಅಯ್ಯೋ ಬೇಡಪ್ಪ ತಾಯಿ ಕಸ ಎಪಿಸರಿ ಅನ್ಕೊಂಡು ಮನೆಯಾಗೆ ಸೈಲೆಂಟಾಗಿದ್ದರೆ ಚಂದ. ನಾನು ನಮ್ಮ ಅಜ್ಜಿ ನಮ್ಮ ಮನೆಯವ್ರು ಇದ್ರೆ, ನಮ್ಮ ಮನೆಯವ್ರ ಡ್ಯೂಟಿಗೆ ಹೋದ ತಕ್ಷಣ ನಮ್ಮ ಅಜ್ಜಿ ನಾನು ಇಬ್ಬರು ಆರಾಮ ಟಿವಿ ನೋಡ್ತಾ ಇಷ್ಟು ಆರಾಮ ಕುಕ್ಕಂಬ್ತಿದ್ವಿ. ಇವರೆಲ್ಲರೂ ಬಂದರೆ ಕೆಲಸ ಜಾಸ್ತಿ ನನಗೆ. ಅದಕ್ಕೆ 1-2 ದಿವಸ ಸುಮ್ಮನೆ ಇಲ್ಲೇ ಉಳ್ಕೊಂಬ್ತೀನಿ. ಯಾಕೆ ಸುಮ್ಮನೆ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ. ನಾನು ಸಮರ್ಥ ಇಬ್ಬರು 1-2 ದಿನ ಸುಮ್ಮನೆ ಇಲ್ಲೇ ಉಳ್ಕೊಂಬ್ತೀವಿ. ಅಮ್ಮ ಅಮ್ಮ ಬಾ ನಮ್ಮ ಸ್ನೇಹ ಬಾ. ಹರ್ಷಿತನು ಬಂದವಳೇನು, ಆವಾಗಲೇ ಮಾತಾಡ್ಸಿಲ್ಲಮ್ಮ ಚೆನ್ನಾಗಿದ್ಯಾರ ಕಲಕಾಯ ಅಂತ ಮಾತಾಡ್ಸಿದ್ಲು. ಚೆನ್ನಾಗೈದು ನಮ್ಮ ಅಂತ ಅಂದೆ, ಮಾತಾಡ್ಸಿಲ್ಲಮ್ಮ. ಯಾವಾಗ ಬಂದು ಹರ್ಷಿತ? ಆವಾಗಲೇ ಬಂದವ್ರಿ. ಅಯ್ಯೋ ಹೋಗ ಮಾತ್ಲಾಗೆ ನನಗಂತೂ ಸಾಕಾದಂಗೆ ಅವ್ರು ಬೆಳಗ್ಗೆಯಿಂದ ಅಡುಗೆ ತಿಂಡಿ ಅದು ಇದು ಮಾಡಿ ಮಾಡಿ ಸಾಕಾಗೋಯ್ತು. ಅವ್ರು 4 ಜನ ಇದ್ದಾರೆ. 4 ಜನ ಅತ್ಲಾ ಕಡ್ಡಿತ್ಲ ತೆಗ್ದಾಕಲ್ಲ. ನಮ್ಮ ಅತ್ತೆ ಅಂತೂ ಬಿಡತ್ತೆ, ಅಲ್ಲಿ ಗನ್ವಾ ಮಾಡ್ತೈತೆ ನಮ್ಮ ಊರಾಟಿ. ನಮ್ಮ ಅತ್ತೆ ಅಂತೂ ಯಪ್ಪ ದೇವ್ರು ಏನೇನು ಮಾಡಲ್ಲ. ದೀಕ್ಷಾ ಐತಾ ಅದು ಏನೇನು ಮಾಡಲ್ಲ. ದೀಕ್ಷಕ್ಕ ಅಂತೂ ಬಿಡತ್ಲಾಗೆ ಅವ 2ನೇ ವರ್ಷದಕ್ಕಿನೇನು ಬಾ ಅಂತ ಅನ್ಬೋದು. ಸಂಗೀತಕ್ಕಿನೇ ಆತನ ಮಾಡ್ಕೊಡ್ತೀನಿ ಅಂತ ಗೊತ್ತೈತೆ. ನಾನೇ ಮಾಡ್ಸಲ್ ಬಿಡತ್ತ ಅಂತ ಹೇಳಿ ಸುಮ್ಮನಾಗ್ತೀನಿ. ಸಾಕಾಗುತ್ತಮ್ಮ ತಾಯಿ, ಮಾಡೋಕ್ಕಾಗಲ್ಲ. ಹೋಸಾರು ಬಂದವ್ರಿ. ಕಸರೆ ಎಪಿಸರೆ ಅನ್ಕೊಂಡು ಮನೆಯಾಗಿ ಹಂಗೆಲ್ಲ ಮಾತಾಡಬೇಡ. ಮಾಡಿಕ್ಕು ಏನು ಹೆಣ್ಣು ಹುಡುಗರು ಬಂದಮೇಲೆ ಇವಾಗ ನಿನ್ನ ಇವಾಗ ಮನೆ ಸಹಿಯಾಗಿ ಅಂತ ಇಕ್ಕೊಂಡಿರೋದು. ಶಾಂತಜ್ಜಿ ಇವಾಗ ನಿನ್ನ ಹೆಂಗೆ ಇಕ್ಕೊಂಡಿರೋದಂದ್ರೆ ಅವನು ಮಗ ಅಂತ ಸಾಕಿರೋದು, ನಮ್ಮ ಮಗ ಅಂತ ಸಾಕಿಲ್ಲ, ಮಗ ಅಂತ ಸಾಕ್ಕೊಂಡಿರೋದು. ಅವ ಹೆಣ್ಣು ಹುಡುಗರನ್ನೆಲ್ಲ ಕರೆದು ಕಳ್ಸೋ ಜವಾಬ್ದಾರಿ ನಿಂದು. ಬಂದಮೇಲೆ ಮಾಡಿಕ ಜವಾಬ್ದಾರಿ ನಿಂದು. ಮಾಡಿಕ್ಬೇಕು. ಮಾಡಿಕ್ಕಾಗಲ್ಲ ಅಂದ್ರೆ ಇದು ನೋಡು ಹೆಂಗೈತಿ. ಬುಲ್ಸಿಟ್ ಹಾಕಿ ಗನ್ಮ ಮಾಡ್ತಿದ್ದೆ ಇಲ್ಲಿ. 4 ಜನಕ್ಕೆ ಮಾಡೋಕ್ಕೂ 16 ಜನಕ್ಕೆ ಮಾಡೋಕ್ಕೂ ವ್ಯತ್ಯಾಸ ಇರುತ್ತೆ ಕಣಮ್ಮ. ಅದ್ರಾಗ ತಿರ್ಗು ಎಷ್ಟು ಜನ ಗೊತ್ತೇ. ಅಜ್ಜ ಅಜ್ಜಿ ಬೇರೆ ಬರ್ತೈತೆ ಯಾತನ ಮಾಡ್ಯಾರ. ಇವಾಗ ಇವ್ರು ಹೆಣ್ಣು ಹುಡುಗರು ಬಂದವೆ ಅಂತೇಳಿ ಯಾತನ ಮಾಡಿರ್ತೀನ. ಅವ್ರು ಬೇರೆ ಬೋತ್ತಾರೆ, ಅವ್ರಿಗೆ ಬೇರೆ ಆ ಕಡೆ ಮನೆಗಳಲ್ಲಿ ಬೇರೆ ಕೊಡಬೇಕು. ಎಷ್ಟೊಂದು ಮಾಡ್ಬೇಕು ಕಣಮ್ಮ. ಹಂಗೆ ಸಾಕದಂಗೆ ಆಗುತ್ತೆ. ಅದಕ್ಕೆ 1-2 ದಿನ ಸುಮ್ಮನೆ ಇಲ್ಲೇ ಇರೋಣ ಅಂತ ಬಂದೆ. ಸುಮ್ಮನೆ ಹೋಗು, ಇದ್ದು ಮಾಡಿಕ್ ಹೋಗು. ಅವ್ರು ಬಂದಾಗ 1-2 ದಿನ ಮಾಡಿಕ್ಬೇಕಮ್ಮ. ರಜೆ ಐತೆ ಅಂತ ಬರ್ತಾರೆ ಹುಡುಗರು. ಸ್ಕೂಲ್ ಇದ್ದಾಗ ನೀನು ಕರೆದ್ರು ಬರ್ತಾರೆ, ಅವರು ಬರಲ್ಲ. ಇವಾಗೇನೋ ಬಿಡು ರಜೆಗಳು ಇರ್ತವೆ ಅಂತೇಳಿ ಬರ್ತಾರೆ. ಬಿಡಪ್ಪ ನಮ್ಮ ಅಮ್ಮನ ಮನೆಗೆ ಹೋಗಂತ ಅವ್ರ ಮನೆಗೆ ಅಂತ ಬರ್ತಾರೆ. ಇವಾಗ ನೀನು ನೀನು ಮಾಡೋ ಕರ್ತವ್ಯ ಐತೆ ಮಾಡ್ಬೇಕಣಮ್ಮ. ನಿಂದೆ ಆ ಕರ್ತವ್ಯ, ನೀನೇ ಮಾಡಿಕ್ಬೇಕು. ಅವ್ರು ಮಾಡೋಕ್ಕಾಗಲ್ಲ ಬಿಡು. ಯಾವಾಗಲೂ ಗಂಡನ ಮನೆಯಾಗಿ ಇದ್ದಿದ್ದೇನೆ, ಅವರು ಅಲ್ಲಿ ಮಾಡ್ಕೊಂಡು ಉಣ್ತಾರೆ. ಇಲ್ಲಿ ಬಂದಾಗ ನೀನು ನೋಡ್ಕೊಂಬ ಜವಾಬ್ದಾರಿ ನಿಂದು. ನೋಡ್ಕೋಬೇಕು ಹೆಣ್ಮಕ್ಳನ್ನ. ಯಾರು ಹೆಚ್ಚಾಗಿ ನೋಡ್ಕೊಂತೀಯ? ಅವ್ರು ಅಷ್ಟು ಇಷ್ಟಪಟ್ಟು ನೀನು ಮದುವೆ ಮಾಡ್ಕೊಂಡವ್ರೆ. ನೀನು ಹಿಂಗೆ ಸಿಟ್ಟಾಗೋದು ಸರಿ ಇಲ್ಲ ನೋಡು. ಆವಾಗಲೇ ಬಂದು ಸಂಗೀತಮ್ಮಂಗೆ ಅಂತ ಹೇಳಿದ್ಲು ನಂತಾಗಿ. ತಿರ್ಗೋಗಿ ನೀನು ಅದೆಲ್ಲ ಮಾತಾಡೋದೆಲ್ಲ ಮಾಡಬೇಡ. ನೋಡ್ಕೊಳಕ್ಕ ಹಿಂಗೆ ಮಾಡ್ತಾ ಇದ್ದಾಳೆ. ಏನು ಅವರೇನು ಊಟಕ್ಕೆ ಗತಿ ಇಲ್ಲ ಅಂತ ಬರ್ತಾರೆ ಅಂತೇಳಿ ಸಂಗೀತಮ್ಮ ಬಂದಿದ್ಲು ಅಂತಾಗ ಮಾತಾಡಿದ್ಲು. ನೋಡಿ ಆಲೇನೆ ಸಂಗೀತಕ್ಕ ಪಿಟಿಂಗ್ ಇಕ್ಕೈತೆ ಬಂದು ನಿಂತಾಗೆ. ನಾನು ಅದಕ್ಕೇನೆ ಇರೋದು ಹೇಳ್ತಾ ಇದ್ದೀನಿ ಕಣಮ್ಮ. ಎಷ್ಟೊಂದು ಜನ ಕಣಮ್ಮ ಮಾಡೋಕ್ಕಾಗಲ್ಲ. ಸಾಂಬಾರು ಮಾಡಿರೋ ಬೆಳಗ್ಗೆ ಮಾಡಿರೋ ತಿರು ಸಾಯಂಕಾಲನೂ ಸಾರು ಮಾಡಬೇಕು. ಅಲ್ಲ ಮಾಡು, ಏನು ಮಾಡ್ದೆ ಇನ್ನಿಗಳಮ್ಮ. ನಾವು ಎಷ್ಟು ಕಷ್ಟ ಬೀಳ್ತೀವಿ. ಇವತ್ತು ದನ ಕರುಗಳೆಲ್ಲ ನೋಡ್ಕೊಂಡು, ದನ ಹಾಲು ಕರ್ದು ಹಾಕ್ಕೊಂಡು ಸಗಣಿ ಬಾಸ್ ಹಾಕಬೇಕು, ದನಗೆ ಮೈ ತೊಳಿಬೇಕು, ಹುಲ್ಲು ತರಬೇಕು. ಎಷ್ಟು ಕಷ್ಟಪಡ್ತೀವಿ ನಾವು. ಅಂಥದ್ದೇನೇನು ಐತಿ ನೀಗಂಥ ಕಷ್ಟ? ಅಂಥದ್ದೇನಿಲ್ಲ. ಗನ್ವಾಗೈದ್ಯಮ್ಮ. ನೀನೊಂದಿಟ್ಟು ಮನೆಯಾಗಳು ಅಡುಗೆ ಸೊಪ್ಪು ಮಾಡ್ಕೊಂಡು ಅಲ್ಲಿ ನೀರೆಲ್ಲ ಬತ್ತ, ನೀರು ಹಿಡಿಯಂಗಿಲ್ಲ. ಆತು ಬಿಗಿಯಾಗಂತ ಧೂಳು ಹೊಡಿಯಂಗಿಲ್ಲ, ಏನಿಲ್ಲ. ನಮ್ದು ಹಳೆ ಮನೆ ಊಟ ಸೋರುತ್ತೆ. ನಾನು ನೋಡಿ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಇವತ್ತು ನಾವು ಇಲ್ಲದ ಮಾಡ್ಕೊಂಡು ಹೊಲ್ದಾಗ್ಳದ್ದು ಮನೆಯಾಗಳದ್ದು ನೋಡಿ ನಿಮ್ಮ ಅಜ್ಜಿ ಆಟ ಮಾಡಲ್ಲ. ಪಾಪ ಆಗಲ್ಲ, ಅದು ಕೈಲಾಗಲ್ಲ ಅಂತ ಹೇಳಿ ಕುಕ್ಕಮತ್ತೆ ನಾವೆಲ್ಲ ಮಾಡ್ಕೊಂಡು ಮಾಡಲ್ವೇ? ಮಾಡ್ಬೇಕು ಮತ್ತೆ. ಯಾರಿಚ್ಚಿ ಮಾಡ್ತೀಯ? ಅಕ್ಕ ಇಲ್ಲೋಡ ಕೊಟ್ಟು ತಂದವ್ರಿಗೆ ಒಂದು ಹೆಸರು ಉಳಿಸ್ಬೇಕು ನೀನು. ನಿಗಳಪ್ಪ ಮಾಡ್ಕೊಂಡಿದ್ದು ಕಲಮ್ಮನ ಮಗಳನ್ನ ನೋಡಪ್ಪ. ಇವತ್ತು ಇಂಥ ಪರಿಸ್ಥಿತಿ ಬಂತು ಅಂತ ನಮಗೆ ಒಟ್ಟು ಹೆಸರು ಉಳಿಸ್ಬೇಡ. ಸುಮ್ಮನೆ ಅವ್ರನ್ನ ಅಚ್ಚುಕಟ್ಟಾಗಿ ನೋಡ್ಕೊಂಡು ಚೆನ್ನಾಗಿರೋದು ಕಲಿ. ನೀನು ಹಂಗೆ ಮಾತಾಡ್ತೇ ಕಣಮ್ಮ. ಬಂದು ಮಾಡಿದರೆ ಗೊತ್ತಾಗುತ್ತೆ. ಸುಮ್ಮನಿರಮ್ಮ ಸಾಕು. ಮನೆಗಳದ್ದು ಬದುಕು ಮಾಡೋಕ್ಕೆ ಹಿಂಗಂದ್ರೆ ಇನ್ಯಾಕೆ ಮಾಡಬೇಕು? ಇನ್ಯಾಕೆ ಮಾಡೋಣ ಅಂತ ಇದೆಯಾ? ಅಲ್ಲ ನೀನು ಅವ್ರಿಗೆ ಮಾಡೋಕ್ಲಿಲ್ಲ ಅಂದರೆ ಇನ್ನೇನು ಮಾಡೋಣ ಅಂತ ಇದೆಯಾ? ನಿನಗಾಗಲಿಲ್ವ? ನೀನು ಮಾಡ್ಕೊಂಡು ಅವ್ರಿಗೆ ಮಾಡಿಕೋಬೇಡ ತಿರಾನ. ಪಾಪ ಸಂಗೀತಮ್ಮ ಬಂದು ನಮ್ಮ ಹತ್ರ ಹಂಗಂತ ಹೇಳ್ತಿತ್ತು. ಏನೋ ರಾಜಕ್ಕೆ ಬಂದರೆ ಸಿಟ್ಟು ಆಗ್ತಾಳೆ ಅಂತ ಹೇಳ್ರಿ. ಈಗ ಸಿಟ್ಟಾದ್ರೆ ಜಗಳ ಮಾಡ್ಕೊಂಡ್ರಿ ಗಳಪ್ಪ. 1000 ಜನ 1000 ಮಾತಾಡ್ತಾರೆ. ಅಯ್ಯೋ ಇಷ್ಟಪಟ್ಟು ಮಾಡ್ಕೊಂಡ್ರು ನೋಡಿ ಇವತ್ತು ಈ ಹುಡುಗಿನ ಹಿಂಗೆ ಮಾಡ್ತೈತೆ, ಬೋಲ್ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರು ಅಂತ ಹೇಳಿ ಜನ ಎಲ್ಲ ಆಡ್ಕೊಂತಾರೆ ಅಂತ ಹೇಳಿ ಹೇಳ್ತಿತ್ತು. ಸಂಗೀತಮ್ಮ ಬಂದಿತ್ತು. ಬರ್ಲೇಳು ಬಿಡಪ್ಪ. ಹೇಳು ನಮ್ಮ ಕಷ್ಟ ನಮಗೆ. ನೀನು ಹೊಸಾರ್ಗೂ ಮಾಡೋಕ್ಕಾಗಲ್ಲ. ಹೊಸರ ಬಟ್ಟೆ ಒಗಿಬೇಕು ಗೊತ್ತಿದ್ದೀನ ಸ್ನಾನ. ಆಗಲ್ಲಪ್ಪ ಸ್ವಾಮಿ. ಇವಾಗ ಏನು ಮಾಡ್ತೀಯಳಮ್ಮ ನೀನು? ಅಲ್ಲ ಏನು ಮಾಡ್ತೀಯ ನೀನು? ನನ್ನ ಮರ್ಯಾದೆ ತೆಗಿತೀಯ ನೀನು? ಸ್ನೇಹ
ನೀನು ಇವಾಗ ಬೋಲ್ಜಾಮ ಮಾಡ್ತೀಯ, ನಮ್ಮ ತಾಗೆ ನೀನು ಹಿಂಗೆ ಮಾತಾಡ್ತೀಯ. ನಿನ್ನ ಮನೆಯಾಗೆ ಬೆಡ್ ಇಲ್ಲ, ಮಂಚಿಲ್ಲ, ಮನೆ ಕೆಮ್ಮಕ್ಕೆ ಅಂತೀಯ. ಹಾಂ ಏನೇ ಅಂಥವೆಲ್ಲ ಮಾಡಿರಿ ಯಾರು ಸಹಿಸ್ಕೊಂತಾರೆ? ಯಾರು ಸಹಿಸ್ಕೊಂಬಲ್ಲ ಕಣೆ. ಒಂದಿಟ್ಟು ಗೌರವಾಗಿರೋದು ಕಲಿ. ನಾನು ಏನಿಲ್ಲ ತೆಗ್ದಿದ್ದಾಳು ಕಾಪಾಡಕ್ಕೆ ಬಾರಿಸ್ಬಿಡ್ತೀನಿ. ಲೌಡಿ ನಮ್ಮ ಮರ್ಯಾದೆ ತೆಗಿಬೇಡ ಬೇವರ್ಸಿ ಮುಂಡೆ. ನಾನು ಏನಿಲ್ಲ ನೋಡು ತಿರ್ಗಾ. ಅವರು ಇಷ್ಟಪಟ್ಟು ಮಾಡ್ಕೊಂಡಿರ್ತೀವಿ, ಅವ್ನು ಬೆಲೆ ಗೌರವ ಉಳಿಸ್ಬೇಕು ಕಡೆ. ಏನೇ ನೀನು ಇಲ್ಲೇನೆ ಬೆಡ್ಲಿಲ್ಲ ಮಂಚಿಲ್ಲ ನನ್ನ ಗಂಡ ಮನೆ ಅಗಳಗನ್ವ ಮನೆ ಕೆಂಡೆ ಚಾಪೆ ಮೇಲೆ ನೆನ್ನೆಸ್ಲೆ ಮಾತಾಡ್ಬೇಕು ಅಂತಿದ್ದೆ. ನಾನು ಬಿಡು ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಬಿಡು ನನ್ನ ಮಗಳು ಮಾತಾಡಬಾರ್ದು. ಏನೇ ನೀನು ಅಲ್ಪನ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ರು ಅಮ್ಮಂಗೆ ನೀನು ಹಿಂಗೆ ಐತೆ ಅಮ್ಮಂಗೆ ಮಾತಾಡ್ತೀಯ. ಅವ್ರಿಗೂ ಅದು ಸಂಬಂಧಪಟ್ಟಿದ್ದೆ ತವ್ರ ಮನೆ ಅಕ್ಕಿರಕ್ಕೆ ಬರೋದವ್ರು 4 ಜನನು. ಇವತ್ತು ಬೇರೆಯವ್ರ ಮನೆಗೆ ಹೋಗೋಕ್ಕಾಗುತ್ತೆ, ಅವ್ರ ಮನೆಗೆ ಮತ್ತು ಅವ್ರು ಬರೋದು ಅದೇ ಬಿಟ್ಟೈತೆ. ತವ್ರ ಮನೆಗೆ ಬರಬೇಕು ಅಂತ ಎಂಥರಿಗೂ ಆಸೆ ಇರುತ್ತೆ. ನಿನಗೂ ಇಲ್ಲಿ ಬರಬೇಕು ನಮ್ಮ ಅಮ್ಮೆಯವ್ರ ಮನೆ ತವ್ರ ಮನೆ ಅಂತ ನಿನ್ಗೆ ಆಸೆ ಹೆಂಗಿರುತ್ತೋ ಅವ್ರಿಗೂ ಆಸೆ ಇದ್ದೇ ಇರುತ್ತೆ. ಏನೋ ಬಿಡತ್ತಮ್ಮ ಬಂದವ್ರೆ ಯಾಕಂದ್ರೆ ಮಾಡ್ಬೇಕಾದ್ರೆ ಬರೋಕ ಇಂಥದ್ದು ಮಾಡಿಕೊಡ್ರಿ ಅಂತ ಹೇಳು. ಬಿಡು ಮಾಡ್ಕೊಂತಾಳೇನೋ ಅಂತ ಸುಮ್ಮನೆ ಆಗ್ತಾರೆ ಅವರು. ಬಾಯಿ ಬಿಟ್ಟು ಕರಿಬೇಕು. ನೀನು ಇಲ್ಲದ ಅವತಾರ ಮಾಡ್ತೀಯ ನೆಟ್ಟಿಗೆ. ಬಾಳ್ ಮಾಡೋದು ಕಲಿ. ಜಂಬ ದೌಲತ್ತೆಲ್ಲ ಬಿಟ್ಟು ಬಿಡಬೇಕು. ಮುಚ್ಚಿನಿ ಹೊಡೆದು ಬಿಡ್ತೀನಿ ನಾನು. ಯಾರನ್ನ ಏನಂತಾರೆ ಜಗಳ ಮಾಡ್ಕೊಂಡ್ರೆ? ನೀನು ಸಿಟ್ಟಾಗೋದು ಬಿಟ್ಬಿಡು ಅಮ್ಮಣೆ. ಸಿಟ್ಟಾಗೋದು ಬಿಟ್ಟು ಇವಾಗ ಇನ್ನೇನು ನೀರು ಬರ್ತವೆ, ನೀರು ಸೇದಂಗಿಲ್ಲ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಿ, ಬಟ್ಟೆ ಒಗಿಬೇಕು ಅಂಬಂಗಿಲ್ಲ, ಏನಿಲ್ಲ. ಅದನ್ನು ಮಾಡೋಕ್ಕಾಗಲ್ಲ ನಮ್ಮ ನಿನ್ನ ಕೈಲಿ. ಮನೆಗಳ ಕೂಲಿ ಮಾಡೋರು ಮಾಡ್ಕೊಂಡು ತಿಂತಾರೆ. ಎಷ್ಟು ಕಷ್ಟ ಪರಿಸ್ಥಿತಿ ಇವತ್ತು. ನೀನು ಇವತ್ತು ಚೆನ್ನಾಗಿರೋದು ಹೆಂಗೋ ಈ ಜೀವನನ ಚೆನ್ನಾಗೈತಲ್ಲ ನನ್ನ ಜೀವನ. ದೇವ್ರಂಬನು ಹೆಂಗೋ ನನಗೆ ಒಳ್ಳೆ ಜೀವನ ಕೊಟ್ಟವನೇ ಅಂತ ನೆನೆಸ್ಕೊಂಡ್ದೇವ್ರೆ. ನಾನು ತವ್ರ ಮನೆಗಂತ ಅಂತ ಬಡತನ ನೀವಿಸ್ದೆ. ಹೆಂಗ ನನ್ನ ಗಂಡನ ಮನೆಯಾಗಲಿ ನಾನು ಸುಖವಾಗಿದ್ದೀನಲ್ಲಪ್ಪ, ಒಳ್ಳೆ ಮನೆ ಸೇರಿಸ್ದೆ ಅಂತ ಹೇಳಿ ದೇವ್ರಿಗೆ ಕೈ ಮುಗಿಬೇಕೆ ಹೊರ್ತನು ನೀನು ಮಾಡೋಕ್ಕಾಗಲ್ಲ. ನನಗಾಗಲ್ಲ ಅಂತಂದ್ರೆ ನಿನ್ಗೆ ನಾವು ಹುಡುಕಿದ್ರು ಅಂತ ಮನೆಗೆ ಹುಡುಕಿ ಕೊಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ಎಷ್ಟು ನೆಮ್ಮದಿಯಾಗಿದ್ದು, ಎಷ್ಟು ನೆಮ್ಮದಿ ಜೀವನ ನಿಂದು. ಯಾಕಮ್ಮ ಏನಾಯ್ತೆ ಕಲಮ್ಮ? ಯಾಕೆ ಬೋಯ್ತಾ ಇದೀಯಾ? ಅಲ್ಲ ನಾನು ಒಂದು 2 ದಿನ ಇರ್ತೀನಿ. ಅವರು 4 ಜನನು ಬಂದವ್ರು ಇಲ್ಲಿಗೆ. ಮಾಡಿಕ್ಕಾಗಲ್ಲ ಅಂತ ಇಲ್ಲಿ ಇರ್ತೀನಿ ಅಂತ ಹೇಳಿ ಬಂದರೆ ಅವ್ರು ಬಂದಾಗ ಇವಳು ಇಲ್ಲಿ ಬಂದರೆ ಏನು ಅನ್ಕೊಂತಾರೆ? ಯಾಕ ಅಲ್ಲ ಇವಳಿಗೆ ಬುದ್ಧಿ ಐತೆ ಮನೆ ಇಲ್ಲ ಅಂಬನು. ನಾನು ಅದಕ್ಕೆ ಒಳಗಳ ಮನೆಯ ಬುದ್ಧಿ ಹೇಳ್ತಾ ಇದ್ದೀನಿ ಇವಳಿಗೆ. ಇಲ್ಲೋಡು ಏನೋ ನಾನು ಅವ್ರ ಮೇಲೆ ಒಟ್ಟು ಜಗಳ ಮಾಡೋದಾಗಲಿ ಅದೆಲ್ಲ ಮಾಡಿದ್ದೆ ಅಂದ್ರೆ ಸರಿ ಹೋಗೋದಿಲ್ಲ. ನೆಟ್ಟಿಗೆ ಮಾಡಿಕ್ಬೇಕು ಬಂದಿರೋರಿಗೆ. ಬಂದವ್ರು ಒಂದು 2 ದಿನ ರಜೆ ಐತೆ, ಬೇಸಿಗೆ ಹುಡುಗರಿ ಮಕ್ಳಿರ ಸ್ಕೂಲ್ ಇದ್ದಾಗ ಅವ್ರು ಕರೆದ್ರು ಬರ್ತಾರೆ. ನೀನು ಹೇಳಿದ್ರು ಬರಲ್ಲ. ಇಲ್ಲಪ್ಪ ನಮ್ಮ ಮಕ್ಳಿಗೆ ಸ್ಕೂಲ್ ಐತೆ ಅಂತಾರೆ, ಬರಲ್ಲ. ದಿನ ಇದ್ದಂಗೆ ಆಗು ಒಂದಿಟ್ಟು ಹೆಚ್ಚು ಕಮ್ಮಿ ಆಗಿ ಸಹಿಸ್ಕೊಂಬಕ್ಕಾಗಲ್ಲ ನೀನು. ಇಲ್ಲೂ ಇವಳು ಹೋಗ್ತಿರ್ಲಿಲ್ಲ. ನಾನು ಸರಿಯಾಗಿ ಯಾವಾಗ ಒಳಗ್ಲ ಮನೆಯಾಗೆ ಸೌಟೆ ಹಿಂಡಿಕ್ಕಿ ಕೆನ್ನೆ ಸರಿಯಾಗಿ ಹಿಂಡ್ತಾ ಇದ್ದೆ. ಇವಳನು ಸುಪ್ಪಿ ಆದಂಗೆ ಆಗಳು. ನಾನೇನು ಸುಪ್ಪಿ ಆದಂಗೆ ಆಗ್ತಿರ್ಲಿಲ್ಲ. ಮತ್ತೆ ಇಲ್ಲಿ ಮಾಡ್ತಿದ್ದೆ. ಅದೇ ಬದುಕು ಅಲ್ಲಿ ಮಾಡಿದರೆ ಇವತ್ತೆಷ್ಟು ಬೆಲೆ ಗೌರವ ಇರುತ್ತೆ. ಹೆಂಗೆ ಮಾತಾಡ್ತಾಳೆ ನೋಡು. ಮಾತಾಡೋದೆಲ್ಲ ಬಿಟ್ಬಿಡ್ಬೇಕಕ್ಕ. ನಾನು ಏನಿಲ್ಲ ನೋಡು, ಸರಿಯಾಗಿ ಬಿಟ್ಬಿಡ್ತೀನಿ, ಕಾಪಾಡೋಕೆ ಬಾರಿಸ್ಬಿಡ್ತೀನಿ. ಇಲ್ಲೂ ಯಾಕಲ್ಲ ಲಸ್ಮಕ್ಕಯ್ಯ ನಾನು ಬಗ್ಗಿಸ್ಲಿಲ್ಲ ಅಂದ್ರೆ ಬಗ್ತಿರ್ಲಿಲ್ಲ ಹೇಳು. ನಾನು ಯಾವಾಗ ಇಲ್ಲೋಡು ನಾನು ಹೊರ ಮಾತಾಡಕ್ಕೆ ಹೋಗ್ತಿರ್ಲಿ, ಒಳಗೆ ಕೇಳ್ಕೊಂಬಂದು ಕೆನ್ನೆ ಸರಿಯಾಗಿ ಇಲ್ಲೋಡು ತೊಡೆನೇ ಹಿಂಡಿ ಹಿಂಡಿ ಸರಿಯಾಗಿ ಬಿಟ್ಬಿಡ್ತಿದ್ದೆ ಒಂದ. ಹಂಗಾಗತ್ತಿ ಬಗ್ಗಿದ್ಲು. ನಾನು ಬಗ್ಸಿದ್ದೆ. ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿರ್ಬೇಕಣಮ್ಮ ಅಂತೇಳಿ ನಾನು ಇಲ್ಲೋಡು ಹೊರಗೆಲ್ಲ ಹೊರಗೆಲ್ಲ ಬೈತಿರ್ಲಿಲ್ಲ. ಹೆಣ್ಮಕ್ಳು ನಾವು ಒಳಗೆ ಕರ್ಕೊಬತ್ತಿದ್ದು ಒಳಗೆ ಕರೆದು ಸರಿಯಾಗಿ ಬಡಿತಿದ್ದೆ. ಯಾಕೆ ಏಟ್ ಮಾಡ್ತಿದ್ವಿ? ನೆಟ್ಟಗಿರೋದು ಕಲಿ. ಸರಿಯಾಗಿ ಮನೆಯಾಗೆ ಹೇಳ್ದಂಗೆ ಕೇಳ್ಕೊಂಡು ನೆಟ್ಟಗಿರೋದು ಕಲಿ. ಹೋಗಿ ನೀನು ಮಾಡಿಕ್ಕ ಅವ್ರಿಗೆ ಬರಬೇಡ ಇಲ್ಲಿ. ಅವ್ರು ಹೋದ್ಮೇಲೆ ತೀರಾನ ಆಮೇಲೆ ಬಿಡು. ಅವರೆಲ್ಲ ಹೋದ್ಮೇಲೆ ಒಂದು 2 ದಿನ ಬೇಕಾರೆ ಇದ್ದೋಗು. ಅವ್ರು ಬಂದಾಗ ನೀನು ಇಲ್ಲಿ ಬಂದ್ರಿ ಅವ್ರು ಏನು ಅನ್ಕಮ್ಮನ? ಕಣಮ್ಮ ಅವರೆಲ್ಲ ಬಂದಾಗ ಮಾಡಿಕ್ಬೇಕು. ಏನೋ ಬರ್ತಾರೆ ತವ್ರ ಮನೆ ಅಂತ. ಯಾರು ಇದ್ದಾರೆ? ಅಣ್ಣ ತಮ್ಮಗಳಿಲ್ಲ, ಯಾರು ಇಲ್ಲ. ಈಗ ನಿನ್ನೆ ಅವರು ಕರ್ತು ಕಳಿಸ್ತಾರಪ್ಪ ಅಂತ ತಿಳ್ಕೊಂಡವ್ರಿ. ಹೆಂಗ ಬಿಡತ್ತ ನಮ್ಮ ಸಮರ್ಥನ ಸ್ನೇಹ ಇರೋದಕ್ಕೆ ಅವರೇ ಕರ್ತು ಕಳ್ಸೋದು ನಮ್ಮನ್ನು ಅನ್ಕೊಂಡವ್ರು. ಅವರು ಅಣ್ಣ ತಮ್ಮಗಳಿಲ್ಲ, ಯಾರು ಇಲ್ಲ ಅನ್ಕೊಂಡಿದ್ರು. ಹೆಂಗ ನೋಡ್ಕೋಬೇಕು. ನೀವು ನೋಡ್ಕೊಂಬಲ್ಲಿ ಯಾರು ನೋಡ್ಕೊಂತಾರೆ? ಸರಿ ಆಯ್ತು ಹೇಳು, ನೋಡ್ಕೊಂತೀನಿ. ಇನ್ನೇನು ಮಾಡೋಣ ನೋಡು. ಕೊಯ್ನು ಹೋಗೋದ ಮುಂಚ್ಕೊಂಡು ಮಕ್ಕ ಊದಿಸ್ಕೊಂಡು ಇವಾಗ ಭಾರಿ ದೌಲತ್ ಕಲ್ತವಳು. ಯಾಕಂದರೆ ಏನು ಇರಲಿಲ್ಲ ಕೆಲಸ. ಅದಕ್ಕೆ ಮತ್ತೆ ಕೆಲಸ ಇರಬೇಕು ಅಂತ ಹೇಳೋದು. ಯಾಕೆ ಇವಾಗ ನಮ್ಮ ಸಮರ್ಥನೂ ಶಾಂತಕಯ್ಯ ಇವಳು 3 ಇರ್ತಿದ್ದು. ಇನ್ನೇ ವೇದ ಕೆಲ್ಸಕ್ಕೆ ಹೋಗೋನು, ಇನ್ನೇ ಎಲ್ಲ ಮಾಡೋದು. ಏನು ಯಾತ ಕೆಲಸ ಇರ್ತಿರ್ಲಿಲ್ಲ. ಸುಮ್ಮನೆ ಮನಿಕೆ ಒಂಥರ ಸೋಂಬೇರಿ ಆಗ್ಬಿಟ್ಟವಳು. ಅಲ್ಲೇನೆ ಮೈ ಉಂಟಿಕೆ ಬಿಟ್ಟವಳೆ. ಅದಕ್ಕೆ ಮಾಡೋಕ್ಕಾಗಲ್ಲ. ಅದಕ್ಕೆ ಸಿಟ್ಟಾಗ್ತಾಳೆ. ಮಾಡೋಕ್ಕಾಗ್ದಿಲ್ಲಕ್ಕೆ ಅದಕ್ಕೆ ಅತಿ ಆಗಂಗಿಲ್ದೇನೆ ಇದ್ದಂಗೆ ಇರೋಕ್ಕಾಗುತ್ತೆ. ಬಂದವ್ರೆ ಸಂಗೀತಮ್ಮ ಬಂದಿತ್ತು. ಆವಾಗಲೇ ಮಾತಾಡೋದು ಎಲ್ಲ ಹಿಂಗಾಗೈತೆ. ಯಾಕೆ ನೋಡು ಹೇಳು ಒಂದಿಟ. ಇವಾಗ ಯಾರನ್ನ ಏನು ಅಂತಾರೆ ಜಗಳ ಮಾಡ್ಕೊಂಡ್ರು. ನಾವು ಎಷ್ಟು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ವಿ. ಸ್ನೇಹ ನಮ್ಮ ಸಮರ್ಥಗೆ ಎಲ್ಲರಿಗೂ ಭಾಳ ಇಷ್ಟ. ತುಂಬ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ವಿ. ಸುಮ್ಮ ಕುಕ್ಕಂತೀರಾ ಅಂತ ಸಿಟ್ಟಾಗೋದು. ದೀಕ್ಷಾರ ಹುಡುಗರನ್ನ ಬಾಯಿ ಮಾಡ್ತೀರಾ ಅಂತ ಹುಡುಗರು ಅಂದಮೇಲೆ ಸಿಟ್ಟಾಗ್ತವೆ, ಬಾಯಿ ಮಾಡ್ತವೆ. ಮಾಡಿವಿ ಹೆಂಗೆ ಅದಕ್ಕೆ ಸರಿಯಾಗಿ ಬೈದು ಕಳಿಸಿದ್ದೀನಿ. ಇವಾಗ ಬಂದು ಇಲ್ಲೇ ಇರ್ತೀನಿ ಅಂತ. ಅದಕ್ಕೆ ನೀನು ಇಟ್ಕೊಡ್ದು ಅವ್ರು ಇರೋ ತಕ್ಕ ಅವ್ರಿಗೆ ಮಾಡಿಕ್ಕಿ ಇರ್ಬೇಕಲ್ಲಿ ಅಂತ. ಒಳ್ಳೆಯ ಕಣಕ್ಕ ಪಾಪ ಇವತ್ತನ್ನೇ ಆಡಬಾರ್ದು ಅವ್ರನ್ನ. ಇವತ್ತು ಅಂತಕ ಎಲ್ಲ ಮಾಡುತ್ತೆ.
ಇವತ್ತು ಸುಮ್ಮನೆ ಮಾತಾಡಬಾರ್ದು, ನಮ್ಮ ಬಾಯ ಕೂಳ್ ಬೀಳ್ತಾವಂತಾರ ಮಾತಾಡಿರಿ. ಏನು ಮಾಡ್ತಾಳೆ ಹೇಳಮ್ಮ ಶಾಂತಮ್ಮ, ಎಲ್ಲ ಮಾಡ್ತಾಳೆ, ಒಂದು ಬದುಕು ಬಿಡ್ತಿರ್ಲಿಲ್ಲ. ಅದೇ ಮತ್ತೆ ಸುಮ್ಮನೆ ಮನಿಕೆ ಅಕ್ಕೆ ಮತ್ತು ಮುಂಚಿನ ಕೆಲಸ ಇರ್ಬೇಕು ಅಂಬೋದು ಸೋಂಬೇರಿ ಆಗ್ಬಿಡ್ತಾಳೆ. ಒಂದಿಟ್ಟು ಮನಿಕೊಂಡು ಮೈ ಭಾರ ಆಗ್ಬಿಟ್ಟೈತೆ ಅಂದ್ರೆ ದಪ್ಪಗೆ ಬೇರೆ ಆದು ಅದಕ್ಕೆ. ನಾವು ಹೇಳ್ತೀವಿ ಇವಾಗ ಹಂಗೆ ಮಾಡ್ತೈತೆ. ನಮ್ಮ ಮನೆಯಾಗೇನೆ ಮೊನ್ನೆ ಹಂಗೆ ಮಾತಾಡ್ತು. ಇವ್ರ ಅಮ್ಮ ಬಿಡತ್ತ ಅಲ್ಗು ಅಂತ ಸುಮ್ಕಾದ್ಲು. ನಮ್ಮ ಮನೆಯಾಗೇನೆ ಮನೆ ಕೆಳ ಮತ್ತು ಅವತ್ತು ಇನ್ನೂ ಬಂದಿರಲಿಲ್ಲ ಅವರು, ಇನ್ನೂ ಯಾರೂ ಬಂದಿರಲಿಲ್ಲ. ಸಂಜಾನ ವರ್ಷಿತ ಮುಂದಿತ್ತು, ಸಂಗೀತನೂ ಇರಲಿಲ್ವೇನ, ಅದಕ್ಕೇನೆ ಇಲ್ಲೇ ಮನೆ ಕೆಳ ಮುಂದಿದ್ದಕ್ಕೆ ಮಂಚಿಲ್ಲ ಬೆಡ್ಡಿಲ್ಲ ಅಂತಂತು. ಅವತ್ತೇ ಬೈಬೇಕು ಅನ್ಕೊಂಡು ಬಿಡತ್ತಂತ ಸುಮ್ಮನಾದ್ರು. ನಮ್ಮ ಅಮ್ಮ ಏನಿಲ್ಲ ಚಂದಕ್ಕೆ ಬೈದು ಬಿಡ್ತಾಳೆ. ಓ ಹಂಗಲ್ಲ, ನೆಟ್ಟಿಗೆ ಇರಂಗಿದ್ರೆ ಇರು ಅಂತಾಳೆ ಅಷ್ಟೇ. ಒಂದೇ ಮಾತನಾಗ ಅವಳು ತಿರ್ಗಾಗ್ಲಲ್ಲ, ತಸ್ಕ ಪಿಸ್ಕಿ ಮಾತಾಡೋಕೆ ಹೋಗಲ್ಲ ನಮ್ಮ ಅಯ್ಯಮ್ಮ ಆಗ್ಲಲ್ಲ ಅಂಥವೆಲ್ಲ ಮಾತಾಡ್ಬಾರ್ದು ಕಣಮ್ಮ. ಇವತ್ತು ಎಷ್ಟು ಆಡ್ಕೊಂತಾರೆ ಜನ, ಒಂದೀಟು ಕೆಟ್ಟು ಬಂದೈತೆ ಅಂದರೆ ಎಷ್ಟು ಆಡ್ಕೊಂತಾರೆ ಗೊತ್ತಾಗಲ್ಲ, ಒಂದೀಟನ್ನು ಯೋಚನೆ ಮಾಡೋಕ್ಕಾಗಲ್ವಿ. ಅದೇ ಮತ್ತೆ ಸುಮ್ಮನೆ ಮಾಡಿಕ್ಬೇಕಣಪ್ಪ. ಏನು ಅಂತಾಟ ಇವತ್ತು ಹೊಸಮನೆಗೆ ಇನ್ನೇನು ಇರುತ್ತೆ ಹೇಳಪ್ಪ ಬದುಕು. ಅವ್ರಿಗೆ ಒಂದಿಟ್ಟು ತಿಂಡಿ ಮಾಡಿ ಒಂದಿಟ್ಟು ಅಡುಗೆ ಮಾಡ್ಕೊಡೋಕ್ಕೆ. ಶಾಂತಮ್ಮ ಮುಸ್ರೆ ಎಲ್ಲ ಒಂದೇ ಒಂದು ಬಿಡಲ್ಲ ಕಣ, ಮುಂದೆ ಒಂದು ಮುಸ್ರೆ ತೊಳ್ಸಲ್ಲ, ಎಲ್ಲ ಮುಸ್ರೆ ತೊಳೆದಿಕ್ತಾಳೆ. ಮುಸ್ರೆ ತೊಳೆಯೋದು, ಕಸ ಹೊಡೆಯೋದು ಎಲ್ಲ ಮಾಡ್ತಾಳೆ. ನೀವು ತಿಂಡಿ ಅಡುಗೆ ಅದನ್ನೂ ಮಾಡ್ತಾಳೆ. ಬೇಕಾದ್ರೆ ಸಾರೆಲ್ಲ ತಿಂಡಿ ಪಂಡಿ ಮಾಡೋದಾದ್ರೆ ಮಾಡ್ರಮ್ಮ ನೀವೇನೆ ಅಂತ ಹೇಳ್ತಾಳೆ. ಎಲ್ಲ ಮಾಡ್ತಾರೆ ಕಣಮ್ಮ. ಅವ್ರಿಗೂ ಹೇಳಿರಿ, ಯಾಕೆ ಬಾ ಇಂಥದ್ದು ಹೊತ್ಕೊಡು ಹಿಂಗೆ ಮಾಡ್ಬಾ ಅಂತ ಕರೆದು ಹೇಳಿರಿ, ಮಾಡ್ಕೊಡ್ತಾರೆ ಎಲ್ಲ ಜೊತೆಯಾಗಿ ಮಾಡಿರಿ. ಅವರು ಹೊರ್ತ್ಕೊಂಡು ಮಾಡ ಅಂತಾರಲ್ಲ, ಸಿಗಿ ಮಾಡೋಣ ಬಿಡತ್ತ ಮಾಡ್ತಾಳೆ ಅಂತ ಅವರು ಸುಮ್ಮನೆ ಆಗ್ತಾರೆ. ಹಿಂಗೆ ಸುಮ್ಮನೆ ಬೈದಲ್ಲ, ಬೈಯೋದೇ ಒಳ್ಳೇದು. ಬೈಬೇಕು ಮತ್ತೆ ಅಂತ ಮಾಡಿರಿ ಅಂತಾಗ ಅವೆಲ್ಲ ನಡೆಯಲ್ಲ. ಅವ್ರು ಬಂದಾರಂದ್ಮೇಲೆ ಮಾಡಿಕ್ಬೇಕು. ಇವತ್ತು ಹೆಂಗೆ ಗಂಡು ಮಗ ಅಂತ ಸಾಕ್ಯಂಡು ಬಿಡು, ನಮ್ಮ ಮನೆ ಸಸಿ ಇದ್ದಂಗೆ ಅಂತ ಇವತ್ತು ಶಾಂತಕಯ್ಯ ಅವನ ಮೊಮ್ಮಗ ಅಂತ ಸಾಕಿ ಮಗ ಅಂತ ಸಾಕ್ಯಂಡು ಬಿಡು, ನಮ್ಮ ಹುಡುಗರನ್ನೆಲ್ಲ ಕರೆದು ಕಳಿಸ್ತಾರೆ ಅಂಬದು ಇದಕ್ಕಾಗಿನೇ ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಇಕ್ಕೊಂಡಿರೋದು. ಆದರೆ ಇವಳು ಹಿಂಗೆ ಮಾಡಿದರೆ ನನಗೆ ಇವಳು ಬುದ್ಧಿ ಇಷ್ಟ ಆಗಲಿಲ್ಲ. ನೀವೇನೇನ್ರಿ ಮಾಡಿಕ್ಬೇಕು. ಇವಾಗ ಏನು ಅಂಥದ್ದು ಕೆಲಸ ಇವಾಗ ನೀವೇ ಲೆಕ್ಕ ಹಾಕ್ರಿ. ಇವಾಗೆಲ್ಲ ಮಾಡ್ಕೊಡ್ತೈತೆ ಪಾಪ ಶಾಂತಕ್ಕೆ, ಇವತ್ತಿಲ್ಲ ಅಂಬಲ್ಲ ಎಲ್ಲ ಮಾಡುತ್ತೆ ಅಂತದ್ರಾಗೆಲ್ಲ ಒಂದಿಷ್ಟು ಮೇನ್ ಕೆಲಸಗಳು ಏನೈತೆ ಅದನ್ನು ಮಾತ್ರ ಮಾಡೋದಷ್ಟೇ. ಸಣ್ಣ ಪುಟ್ಟವೆಲ್ಲ ಏನು ಮಾಡುತ್ತೆ. ಏನಿದ್ರು ಪಾತ್ರೆ ತೊಳೆಯೋದು ಅಂಥವೆಲ್ಲ ಮಾಡ್ಕೊಡುತ್ತೆ. ಏನೋ ತಿಂಡಿ ಒಂದು ಸ್ವಲ್ಪ ಒಗ್ಗರಣೆ ಹಾಕೋದು, ಯಾತನ ಪೊಡ್ಡು ಗಿಡ್ಡ ಅಂಥವೆಲ್ಲ ಮಾಡಕ್ಕೆ ಬರಲ್ಲ. ಅದಕ್ಕೇನೆ ಅಂಥವೆಲ್ಲ ಏನಾರ ತಿಂಡಿ ಮಾಡಂಗಿದ್ರೆ ಮಾಡ್ಬರ್ರಮ್ಮ ಅಂಬುತ್ತೆ. ಸಾರೂ ಪಾಪ ಮಾಡಿ ಕೂತಂಥದ್ದು ಇಂಥದ್ದೆಲ್ಲ ಅದಕ್ಕೆ ಒಂದಿಟ್ಟು ಮಾಡೋದು, ಇದಕ್ಕೆ ಇದು ಮಾಡಲ್ಲ. ಇವಳು ಒಂದಿಟ್ಟು ಇಟ್ಕೊ ಸಿಟ್ಟು ಮಾಡ್ಕೊಂಡ್ರೆ ಆಗುತ್ತೆ. ಕಸ ಹೊಡಿಬೇಕು ಎಲ್ಲ ಮಾಡಬೇಕು, ಅದು ಎಲ್ಲ ಮಾಡುತ್ತೆ. ಮಾಡೋರ್ತಾಗ ಅಂತರ್ತಾಗ ಇರೋಕ್ಕಾಗಲ್ಲ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡ್ರಿ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ. ಅದಕ್ಕೆ ಸರಿಯಾಗಿ ಬೈದು ಕಳಿಸ್ತೇನೆ ನೋಡು. ಬೈಲಿಲ್ಲ ಅಂದ್ರೆ ಮತ್ತೆ ಇವಳು ಸುಮ್ಮನೆ ಇರಲ್ಲ. ನಾವು ಇವತ್ತು ಎಷ್ಟು ಆಡ್ಕೊಂತಾರೆ. ಅಯ್ಯೋ ನೋಡಪ್ಪ ಇಂಥರ ಮನೆ ಮತ್ತೆ ಹಿಂಗೆ ಅಂತಾರೆ ಜನ. ಒಂದು ಜೀಟ್ ಗೊತ್ತಾಗ್ಬಿಟ್ರಿ ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.